ಸಮಂತಕಮಣಿ ಕಥೆ. ಈ ಕಥೆ ಓದುವುದರಿಂದ ಮತ್ತು ಕೇಳುವುದರಿಂದ ಚವತಿ ಚಂದ್ರ ದರ್ಶನ ಪಡೆದ ಪಾಪದಿಂದ ಮುಕ್ತಿ ಪಡೆಯುತ್ತೇವೆ. ಆ ಒಂದು ದಿನ ನಾರದರು ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಿದ್ದರು. ಹೀಗೆ ಅವರ ನಡುವೆ ಸಂಭಾಷಣೆ ನಡೆಯುವಾಗ ನಾರದರು ಶ್ರೀಕೃಷ್ಣನಿಗೆ ವಿನಾಯಕ ಚವತಿಯ ಕಾರಣ ಯಾರೊಬ್ಬರು ಚಂದ್ರನನ್ನು ಎಂದು ನೋಡಬಾರದು, ಹಾಗೇನಾದರೂ ನೋಡಿದರೆ ಸುಳ್ಳು ಅಪವಾದಗಳು ಬರುವುದೆಂದಾಗಿ ತಿಳಿಸಿ ಸ್ವರ್ಗಕ್ಕೆ ತೆರಳಿದರು. ಶ್ರೀಕೃಷ್ಣನು ನಗರದಲ್ಲಿ ಈ ಸಂಗತಿಯನ್ನು ಪ್ರಚಾರ ಮಾಡಿಸಿದರು. ಆದರೆ ಆ ದಿನ ಶ್ರೀಕೃಷ್ಣನು ಅಕಸ್ಮಾತಾಗಿ ಚಂದ್ರನ ಪ್ರತಿಬಿಂಬವನ್ನು ನೀರಿನಲ್ಲಿ ಕಂಡನು. ಕೆಲವು ದಿನಗಳ ನಂತರ ಸೂರ್ಯದೇವನ ಭಕ್ತನಾಗಿದ್ದ ಸತ್ರಾಜಿತ ಸೂರ್ಯದೇವನಿಂದಾಗಿ ವರವನ್ನಾಗಿ ಪಡೆದ ಸಮಂತಕ ರತ್ನವನ್ನು ಧರಿಸಿ ದ್ವಾರಕೆಗೆ ಬರುತ್ತಾನೆ. ಈ ರಥದಿಂದ ಚಿನ್ನ ಪ್ರಾಪ್ತಿಯಾಗುತ್ತಿತ್ತು. ಈ ಭೇಟಿಯಲ್ಲಿ ಶ್ರೀಕೃಷ್ಣನು ರಾಜ ಉಗ್ರಸೇನನಿಗೆ ಅಮೂಲ್ಯ ರತ್ನವನ್ನು ಕೊಡುವಂತೆ ಸತ್ರಾಜಿತನಿಗೆ ಸಲಹೆ ನೀಡಿದನು. ಆದರೆ ಸತ್ರಾಜಿತ ನಿರಾಕರಿಸಿದನು. ನಂತರ ಸತ್ರಾಜಿತ ತನ್ನ ಸೋದರ ಪ್ರಸೇನನಿಗೆ ಸಮಂತಕಮಣಿಯನ್ನು ಕೊಟ್ಟನು. ಅದನ್ನು ಹಾಕಿಕೊಂಡು ಪ್ರಸೇನನು ಬೇಟೆಯಾಡಲು ಕಾಡಿಗೆ ಹೋದನು. ಸಿಂಹವೊಂದು ಅವನ ಮೇಲೆ ಹಲ್ಲೆ ಮಾಡಿ ಕೊಂದು ಸಮಂತಕಮಣಿಯನ್ನು ತೆಗೆದುಕೊಂಡಿತು. ಕರಡಿಗಳ ರಾಜ ಜಾಂಬುವಂತ ಆ ಸಿಂಹವನ್ನು ಕೊಂದು ರತ್ನವನ್ನು ತೆಗೆದುಕೊಂಡನು. ಪ್ರಸೇನನ ಕಣ್ಮರೆಯಾದ ವಿಷಯ ತಿಳಿದ ಸತ್ರಾಜಿತ ಶ್ರೀಕೃಷ್ಣನ ಮೇಲೆ ರತ್ನವನ್ನು ಪಡೆಯಲು ಪ್ರಸೇನನನ್ನು ಕೊಂದನೆಂಬ ಆರೋಪವನ್ನು ಹೊರಿಸಿದನು. ತಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಶ್ರೀಕೃಷ್ಣ ಅರಣ್ಯಕ್ಕೆ ಹೋಗಲು ನಿರ್ಧರಿಸಿದನು. ಕಾಡಿನಲ್ಲಿ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಪ್ರಸೇನನ ಮೃತದೇಹ ಕಾಣಿಸಿತು ಮತ್ತು ದೇಹದ ಮೇಲಿದ್ದ ಪಂಜದ ಗುರುತುಗಳಿಂದ ಸಿಂಹ ಅವನನ್ನು ಕೊಂದ ವಿಷಯ ತಿಳಿದು ಬಂತು. ಶ್ರೀಕೃಷ್ಣ ಹಾಗೆ ಮುಂದೆ ನಡೆದಾಗ ಅವನಿಗೆ ಸಿಂಹದ ಮೃತದೇಹ ಕಂಡಿತು. ಅದರ ದೇಹದ ಮೇಲೆ ಕರಡಿಯ ಪಂಜದ ಗುರುತುಗಳನ್ನು ನೋಡಿದಾಗ ಸಿಂಹವನ್ನು ಕರಡಿಯಿಂದ ಕೊಲ್ಲಲಾಗಿದೆ ಎಂದು ಕೃಷ್ಣನಿಗೆ ತಿಳಿಯಿತು. ಕರಡಿಯ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ಶ್ರೀಕೃಷ್ಣ ಜಾಂಬವಂತ ಗುಹೆಯನ್ನು ತಲುಪಿದ. ಅವನ ಮಕ್ಕಳು ಅಮೂಲ್ಯ ರತ್ನದೊಂದಿಗೆ ಆಟವಾಡುತ್ತಿದ್ದರು. ರತ್ನವನ್ನು ಪಡೆಯಲು ಶ್ರೀಕೃಷ್ಣ ಜಾಂಬವಂತನ ವಿರುದ್ಧ ಹೋರಾಡಲು ನಿರ್ಧರಿಸಿದನು. ಅವರಿಬ್ಬರು 28 ದಿನಗಳಿಗೂ ಹೆಚ್ಚು ಕಾಲ ಯುದ್ಧ ಮಾಡಿದರು. ಕಡೆಗೆ ಶ್ರೀರಾಮನ ಭಕ್ತ ಜಾಂಬವಂತನಿಗೆ ಶ್ರೀಕೃಷ್ಣನು ಶ್ರೀ ವಿಷ್ಣುವಿನ ಅವತಾರವೆಂದು ತಿಳಿಯಿತು. ಜಾಂಬವಂತ ತಾನು ಶ್ರೀರಾಮನಿಗೆ ಅವನೊಂದಿಗೆ ಯುದ್ಧ ಮಾಡಬೇಕೆಂದು ಹೊರ ಕೇಳಿದ್ದಾಗ ಶ್ರೀರಾಮ ಭವಿಷ್ಯದಲ್ಲಿ ಅದನ್ನು ಪೂರೈಸುವುದಾಗಿ ಜಾಂಬವಂತನಿಗೆ ಮಾತು ನೀಡಿದ್ದ. ಆ ಮಾತನ್ನು ಪೂರೈಸಲು ಶ್ರೀಕೃಷ್ಣ ಇಲ್ಲಿಗೆ ಬಂದಿರುವುದೆಂದು ಅವನಿಗೆ ತಿಳಿಯಿತು. ಜಾಂಬವಂತ ಶ್ರೀಕೃಷ್ಣನಿಗೆ ಶರಣಾದ. ಶ್ರೀಕೃಷ್ಣನು ಸಂತಸಗೊಂಡು ಅವನನ್ನು ಅಪ್ಪಿಕೊಂಡನು ಮತ್ತು ಸಮಂತಕಮಣಿಯನ್ನು ಕದ್ದ ಆರೋಪ ತನ್ನ ಮೇಲೆ ಹೊರಿಸಲಾಗಿದೆ. ಈ ಆಪಾದನೆಯನ್ನು ತೊರೆದು ಹಾಕಲು ಆ ರತ್ನವನ್ನು ಅವನಿಗೆ ನೀಡುವಂತೆ ಶ್ರೀಕೃಷ್ಣ ಜಾಂಬವಂತನಿಗೆ ಕೇಳಿದನು. ಜಾಂಬವಂತ ತನ್ನ ಮಗಳು ಜಾಂಬುವಂತಿಯೊಂದಿಗೆ ಸಮಂತಕಮಣಿಯನ್ನು ಶ್ರೀಕೃಷ್ಣನಿಗೆ ನೀಡಿದನು. ಶ್ರೀಕೃಷ್ಣನು ಸಮಂತಕಮಣಿ ಮತ್ತು ಜಾಂಬುವಂತಿಯೊಂದಿಗೆ ದ್ವಾರಕೆಗೆ ಮರಳಿದನು ಮತ್ತು ಶ್ರೀಕೃಷ್ಣ ಪ್ರಸೇನನ ಕಣ್ಮರೆಯಾದ ಬಗ್ಗೆ ಸತ್ಯವನ್ನು ಬಿಚ್ಚಿಟ್ಟನು ಮತ್ತು ರತ್ನವನ್ನು ಸತ್ರಾಜಿತನಿಗೆ ಹಿಂದಿರುಗಿಸಿದನು. ಸತ್ರಾಜಿತ ಶ್ರೀಕೃಷ್ಣನಲ್ಲಿ ಕ್ಷಮೆಯಾಚಿಸಿ ಸಮಂತಕಮಣಿ ಮತ್ತು ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು. ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಸ್ವೀಕರಿಸಿ ಸಮಂತಕಮಣಿಯನ್ನು ಸತ್ರಾಜಿತನಿಗೆ ಹಿಂದಿರುಗಿಸಿದನು. ಶ್ರೀ ಗಣೇಶ ಚತುರ್ಥಿಯ ದಿವಸ ಚಂದ್ರ ದರ್ಶನ ಮಾಡಬಾರದು. ಮಾಡಿದ್ದಲ್ಲಿ ಅಪವಾದಗಳು ಬರುತ್ತವೆ. ಅಕಸ್ಮಾತಾಗಿ ಚಂದ್ರ ದರ್ಶನ ಮಾಡಿದರೆ ಕೈಕಾಲು ತೊಳೆದುಕೊಂಡು ಬಂದು ಗಣೇಶನ ಮುಂದೆ ತುಪ್ಪ ದೀಪ ಹಚ್ಚಿ ಕೆಳಗಿನ ಮಂತ್ರವನ್ನು 108 ಸಲ ಹೇಳಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಶ್ರೀನಿವಾಸ.